ಸ್ಕ್ರೀನ್ ಕಾಣಿಸ್ತಿದೆಯಾ? ಇಲ್ಲ ಸರ್. ಇವಾಗ ಬರ್ತಾ ಇದೆ. ಓಕೆ. ಸೊ ನಿನ್ನೆ ಸಹ ಕ್ರಿಯೇಟ್ ಮಾಡಿದ್ದಲ್ವ, ಅಲ್ಲಿ ಸ್ಟಾಪ್ ಮಾಡಿದ್ದಲ್ಲ, ಅಲ್ಲಿಂದ ಕ್ರಿಯೇಟ್ ಮಾಡಿ. ಮ್ಯಾನೇಜ್ ಬ್ಯಾಂಕ್ ಅಕೌಂಟ್. ಸೊ ನಿನ್ನೆ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಲ್ವಾ, ಸೊ ಅದೇ ಬ್ಯಾಂಕಿನ ಬ್ಯಾಂಕಿಲಿ ಬ್ಯಾಂಕಿನ ಬ್ಯಾಂಕ್ ಕರೆನ್ಸಿ ಕಂಪನಿ ಕೋಡ್. ಓಕೆ, ಸೊ ಇವಾಗ ಸರ್ಚ್ ಮಾಡೋಣ. ಓಕೆ, ಸೊ ಇವಾಗ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ ನಾವು ಬ್ಯಾಂಕ್ ಅಕೌಂಟ್ಸ್. ಓಕೆ, ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿ. ಸೊ ಇಲ್ಲಿ ಕ್ರಿಯೇಟ್ ಆಪ್ಷನ್. ಸೊ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿಲಿ ಕ್ರಿಯೇಟ್ ಆಪ್ಷನ್. ಸೊ ಈ ಕ್ರಿಯೇಟ್ ಆಪ್ಷನ್ ಹೋದ ತಕ್ಷಣ ಇಲ್ಲಿ ಕೆಳಗಡೆ ಜಿ ಎಲ್ ಅಕೌಂಟ್ ಕೇಳುತ್ತೆ. ಸೊ ನಾವು ಇವಾಗ ನಾರ್ಮಲಿ ನಾವು ಪೇಮೆಂಟ್ ಮಾಡೋದಕ್ಕೆ ಇದನ್ನ ಕ್ರಿಯೇಟ್ ಮಾಡ್ತಿದ್ದೀವಲ್ವಾ. ಸೊ ಪೇಮೆಂಟ್ ಮಾಡೋದಕ್ಕೆ ಕ್ರಿಯೇಟ್ ಮಾಡ್ತಿರೋದ್ರಿಂದ ಸೊ ಔಟ್ ಗೋಯಿಂಗ್ ಬ್ಯಾಂಕ್ ಜಿಲ್ನ ತೊಗೊತೀವಿ. ಓಕೆ, ಸೊ ನೀವು ಔಟ್ ಗೋಯಿಂಗ್ ಬ್ಯಾಂಕ್ ಜಿಲ್ ಯಾರು ಕ್ರಿಯೇಟ್ ಮಾಡಿದ್ದೀರಾ, ಸೊ ಅದೇ ಬ್ಯಾಂಕ್ ಜಿಲ್ನ ಇಲ್ಲಿ ತೊಗೋಬೇಕು. ಓಕೆ, ಸೊ ಇಲ್ಲಿ ಡ್ರಾಪ್ ಡೌನ್ ಚೆಕ್ ಮಾಡಿದ್ರೆ ನಮಗೆ ಸಿಗುತ್ತೆ ಆ ಕಂಪನಿ ಪ್ರಾಡಕ್ಟ್ ಅಂತ. ಓಕೆ, ಸೊ ಡ್ರಾಪ್ ಡೌನ್. ಸೊ ನಾವು ಯಾವುದು ಕೋಡ್ ಕ್ರಿಯೇಟ್ ಮಾಡಿದ್ವಿ, FS ಅಲ್ಲಿ 50. So let me check. Three zeros. Sorry.
ಬ್ಯಾಂಕ್ ರಿಕನ್ಸಿಲೇಷನ್ ಅಕೌಂಟ್ ಕರೆಕ್ಟ್ ಇದೆ, ಬಟ್ ಏನು ತೊಗೊಂತಾರೆ ಅನ್ನೋದು. ಯಾಕೋ ರಾಂಗ್ ಬರ್ತಾ ಇದೆ ಇದು. ಸೆಕೆಂಡ್ ಎರಡು ಡಿಲೀಟ್ ಮಾಡ್ತೀನಿ. ಸೊ ಈ ಹೌಸ್ ಬ್ಯಾಂಕ್ ಅಕೌಂಟ್ ಕನೆಕ್ಟಿವಿಟಿ ಆಗಿಬಿಟ್ರೆ ನನ್ನ ಕೆಲಸ ಮುಗ್ದಂಗೆ. ಅಕೌಂಟ್ ನಂಬರ್ 1234 SBI 01. ಸೇವ್ ಆಗಿದೆ. ಓಕೆ, ಸೊ ಇವಾಗ ಚೆಕ್ ಮಾಡಿ ರುಪೀಸ್ ಹಾಕಿ. So company code, ATM, so promoters, house bank, house bank, so bank accounts. ಓಕೆ, ಸೊ ನಾವು ಏನು ಅಕೌಂಟ್ ಐ ಡಿ ಕ್ರಿಯೇಟ್ ಮಾಡಿದ್ವಲ್ವ SBI 01 ಅಂತ, ಸೊ ಅದೇ ಬಂದಿದೆ. ಓಕೆ, ಸೊ ನೋಡ್ಬೋದು ಆಟೋಮೆಟಿಕ್ಕಾಗಿ ಅದೇ ಅಕೌಂಟ್ ನಂಬರ್ ತೊಗೊಂಡಿದೆ. ಓಕೆ, ಸೊ ದಿಸ್ ಇಸ್ ಫೈನ್. ಸೊ ಜಸ್ಟ್ ಚೆಕ್ ಮಾಡಬೇಕಷ್ಟೇ, ನಾವು ಏನು ಕ್ರಿಯೇಟ್ ಮಾಡಿದ್ವಲ್ಲ ಸೊ ಅದ್ರಲ್ಲಿ ತೊಗೊಂಡಿದೆಯಾ ಅಥವಾ ಇಲ್ವಾ ಅಂತ. ಓಕೆ, ಸೊ ನೀವು ಮಲ್ಟಿಪಲ್ ಕ್ರಿಯೇಟ್ ಮಾಡಿದ್ರೆ ಸೊ ಹೌಸ್ ಬ್ಯಾಂಕಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮಲ್ಟಿಪಲ್ ಹೌಸ್ ಬ್ಯಾಂಕ್ಸ್ ಇದ್ದರೆ ಇಲ್ಲಿ ಬರುತ್ತೆ ಲಿಸ್ಟ್. ಸೊ ನಾವು ಒಂದೇ ಕ್ರಿಯೇಟ್ ಮಾಡಿದ್ವಲ್ಲ ಹೌಸ್ ಬ್ಯಾಂಕು, ಸೊ ಹಂಗಾಗ್ಬಿಟ್ಟು ಅದೊಂದೇ ತೋರಿಸ್ತಾರೆ. ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ಗೆ ಹೋದರೆ ಇಲ್ಲಿ ಡೀಟೇಲ್ಸ್ ಕೂಡ ಪಿಕ್ ಆಗಿದೆ. ಬಿಫೋರ್ ಇದು ಪಿಕ್ ಆಗ್ತಾ ಇರಲಿಲ್ಲ, ಸೊ ನಾವು ಕ್ರಿಯೇಟ್ ಮಾಡಬೇಕಿತ್ತು. ಸೊ ಇವಾಗ ಆಲ್ರೆಡಿ ಪಿಕ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಅಸೈನ್ ಮಾಡಬೇಕು. ಸೊ ಇಲ್ಲಿಗೆ ಬ್ಯಾಂಕ್ ಡಿಟರ್ಮಿನೇಷನ್ಗೆ
ಸೊ ಇದರಲ್ಲಿ ಕಂಪನಿ ಕೋಡ್ ಪೇಯಿಂಗ್ ಕಂಪನಿ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, TATA. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ರ್ಯಾಂಕ್ ಆರ್ಡರ್ ಸೆಟಪ್ ಮಾಡಬೇಕು. ಸೊ ಯಾವ ರ್ಯಾಂಕ್ ಆರ್ಡರ್ನ ಮೇಂಟೈನ್ ಮಾಡ್ತೀನಿ ಅಂತ. ಓಕೆ, ಸೊ ಪೇಮೆಂಟ್ ಮೆಥಡ್. ಸೊ ನಾವು ಪೇಮೆಂಟ್ ಮೆಥಡ್ ಯಾವ್ದು ಕ್ರಿಯೇಟ್ ಮಾಡಿದ್ವಿ? IMPS, ಕರೆಕ್ಟ್. ಆ್ಯಂಡ್ ಕರೆನ್ಸಿ INR. ಸೊ ರ್ಯಾಂಕ್ ಆರ್ಡರ್ ನೀವು ಸೆಟ್ ಮಾಡ್ಬೋದು, ಯಾವುದಾದ್ರೂ ಆರ್ಡರ್ನ ಸೆಟ್ ಮಾಡ್ಬೋದು. ಓಕೆ, ಸೊ ರ್ಯಾಂಕ್ ಆರ್ಡರ್ನ ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ 01 ಅಂತ ಹಾಕ್ತೀನಿ. ಸೊ 01 ರ್ಯಾಂಕ್. ಓಕೆ, ಸೊ ಹೌಸ್ ಬ್ಯಾಂಕ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ SBI 0. ಓಕೆ, ಸೊ ಇದನ್ನ ಸೇವ್ ಮಾಡಿ. ಸೊ ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ಸ್ಗೆ ಹೋಗಿ ಇದರಲ್ಲಿ ನ್ಯೂ ಎಂಟ್ರೀಸ್, ಹೌಸ್ ಬ್ಯಾಂಕ್ SBI 01, again payment method, so I currency INR and account ID. ಸೊ ಅಕೌಂಟ್ ID ನಾವು ಯಾವ್ದು ಕ್ರಿಯೇಟ್ ಮಾಡಿದ್ವಿ ಸೊ ಅದೇ ಅಕೌಂಟ್ ID ಹಾಕಬೇಕು. SBI 0. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಸಬ್ ಅಕೌಂಟ್ ಹಾಕಬೇಕು. ಸೊ ಸಬ್ ಅಕೌಂಟ್ ಅಂದರೆ ನಾವು ಯಾವುದನ್ನು ಪೇ ಮಾಡ್ತಾ ಇದ್ವಿ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ GLs ಅದು 001. ಓಕೆ, ಸೊ ಇದನ್ನ ಹಾಕ್ಬಿಟ್ಟು ಸೇವ್ ಮಾಡಿ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್. ಓಕೆ, ಸೊ ಇದಾದಮೇಲೆ ನಿಮಗೆ ಅವೈಲಬಲ್ ಅಮೌಂಟ್ ಲಿಮಿಟ್ಸು ಅದೆಲ್ಲ ಸೆಟ್ ಮಾಡ್ಕೋಬೋದು. ಸೊ ನೀವು ಮೇಂಟೈನ್ ಮಾಡ್ಕೋಬೋದು. ಸೊ ಹೌಸ್ ಬ್ಯಾಂಕ್ ಹೋಗಿ ಸೊ ನಿಮ್ಗೆ ಏನು ಇದೆಲ್ಲ ಆ್ಯಕ್ಚುಲಿ ನಿಮಗೆ ಸಿಸ್ಟಮಲ್ಲಿ ಏನು ಇರೋರು ತೋರಿಸಲ್ಲ, ಇದು ಮೇಂಟೈನ್ ಮಾಡಲಿಲ್ಲ ಅಂದ್ರೂ. ಬಟ್ ಸೆಟ್ ಮಾಡ್ಕೊಂಡಿದ್ರೆ ನೀವು ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಯಾಕೆಂದರೆ ಪರ್ಟಿಕ್ಯುಲರ್ ಹೌಸ್ ಬ್ಯಾಂಕ್ ವೈಸು ಸೆಟ್ ಮಾಡ್ಕೋಬೋದು. ಸೊ ಡೇಸ್ ಎಲ್ಲ ತುಂಬ ಏನಾಗ್ತದೆ, ಸೊ ಇನ್ನು ಹಾಕಿ. ಓಕೆ, ಸೊ ಅವೈಲಬಲ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಹಾಕೋಣ. ಓಕೆ, ಸೊ ಸೇವ್ ಇಟ್. ಓಕೆ, ಸೊ ಇಷ್ಟು ಸೇವ್ ಮಾಡಿದ್ಮೇಲೆ ನಾವು ಇವಾಗ ಇದನ್ನ F110ದಲ್ಲಿ ಟ್ರೈ ಮಾಡ್ಬೋದು. ಓಕೆ, ಸೊ ಇಷ್ಟೇ ಬ್ಯಾಂಕ್ ಕಾನ್ಫಿಗರೇಷನ್ಸು. ಸೊ ನಮಗೆ ಇದರಲ್ಲಿ ಬೇರೆ ಬೇರೆ ಏನು ಆಪ್ಷನ್ಸ್ ಎಲ್ಲ ಇದೆ. ಸೊ ಇದೆಲ್ಲ ನಮಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಪೇಮೆಂಟ್ ಮೆಥಡ್ ಅಥವಾ DMA ಸ್ಟ್ರಕ್ಚರ್ ಅಥವಾ ಫಾರ್ಮೇಟ್ ಏನಾದರೂ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಇನ್ಕ್ಲೂಡ್ ಮಾಡ್ತೀವಿ ಪೇಮೆಂಟ್ ಮೆಥಡ್ ಬ್ಯಾಂಕ್ ಅಕೌಂಟ್ಸಲ್ಲಿ. ಸೊ ಇಲ್ಲ ಅಂದರೆ ಇಷ್ಟು ಕಾನ್ಫಿಗರೇಷನ್ಸ್ ಮಾಡ್ಕೋಬೇಕು. ಸೊ ಇದು ನೀವು APP ರನ್ ಮಾಡೋದಕ್ಕೆ ಸೊ ಮ್ಯಾಂಡೇಟಾಗಿ ಮಾಡಬೇಕಾಗಿರೋಂಥ ಕಾನ್ಫಿಗರೇಷನ್ಸ್. ಓಕೆ, ಸೊ ಇವಾಗ ನನಗೆ ಏನು ಮಾಡೋದಲ್ಲ, ಸೊ ನೀವು ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳಿ. ಸೊ ಬೇಕಂದರೆ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇನ್ನೊಂದ್ಸಲ ಇಲ್ಲೇ. ಸೊ ಫಸ್ಟು ನೀವು ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಗೆ ಹೋಗ್ತೀರಾ. ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಗೆ ಹೋದ್ಮೇಲೆ ಫಸ್ಟು ಒಂದು ಹೌಸ್ ಬ್ಯಾಂಕ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈ ಥರ. ಓಕೆ, ಸೊ ನಾನು ಇಲ್ಲಿ ಫಸ್ಟು ನಿನ್ನೆ ಕ್ರಿಯೇಟ್ ಮಾಡಿದ್ನಲ್ವ TATM ಕಂಪನಿ ಕೋಡ್ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಅಕೌಂಟ್ ನಂಬರ್ ಹಾಕ್ಬಿಟ್ಟು ಮೇಂಟೈನ್ ಮಾಡಿದ್ದೆ. ಸೊ SBI ನಂಬರ್, ಬ್ಯಾಂಕ್ ನಂಬರ್ ಹಾಕ್ಬಿಟ್ಟು ರೀಸನ್ನು, ಸ್ಟೇಟ್ ಸುಮ್ಮನೆ ಅಡ್ರೆಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು. ಸೊ ಇದೆಲ್ಲ ಅಡ್ರೆಸ್ ಆಟೋಮೆಟಿಕ್ ತೊಗೊಳುತ್ತೆ, ನಾವು ಆಲ್ರೆಡಿ ಬ್ಯಾಂಕಿಗೆ ಕ್ರಿಯೇಟ್ ಮಾಡಿರೋದ್ರಿಂದ ಬ್ಯಾಂಕಿಗೆಲ್ಲ ಹಾಕಿದ್ರೆ. ಸೊ ಅದನ್ನ ಹಾಕಿದ್ಮೇಲೆ ಮ್ಯಾನೇಜ್ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿಗೆ ಹೋಗಬೇಕು. ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿಗೆ ಹೋಗ್ಬಿಟ್ಟು ಸೊ ಇಲ್ಲಿ ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಕ್ರಿಯೇಟ್ ಮಾಡುವಾಗ ಸೊ ಅಲ್ಲಿ ನಿಮಗೆ ಕೇಳುತ್ತೆ ಹೌಸ್ ಬ್ಯಾಂಕ್ ಆ್ಯಂಡ್ ಹೌಸ್ ಬ್ಯಾಂಕ್ ಅಕೌಂಟ್ನ. ಸೊ ಹೌಸ್ ಬ್ಯಾಂಕ್ ಅಕೌಂಟ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಎಂಟರ್ ಮಾಡಿದ ತಕ್ಷಣ ಸೊ ನೀವು ಎಗೇನ್ ನೆಕ್ಸ್ಟ್ ಯಾವ GL ತೊಗೋಬೇಕು ಬ್ಯಾಂಕ್ ರೀಕನ್ಸಿಲೇಷನ್ಸ್ಗೆ, ಸೊ ಆ GLನ ಎಂಟರ್ ಮಾಡಬೇಕು. ಓಕೆ, ಸೊ ಬ್ಯಾಂಕ್ ರೀಕನ್ಸಿಲೇಷನ್ಗೆ ನೀವು ಮೇನ್ GLನೇ ಎಂಟರ್ ಮಾಡ್ಬೋದು. ನಾನು ಔಟ್ಸ್ಟ್ಯಾಂಡಿಂಗ್ ತೊಗೊಂಡಿದ್ದಲ್ವಾ, ಸೊ ಅದನ್ನ ಮೇನ್ GLನೇ ತೊಗೋಬೋದು. ಯಾಕೆಂದರೆ ಬ್ಯಾಂಕ್ ರೀಕನ್ಸಿಲೇಷನ್ ಪರ್ಪಸ್ಗಳನ್ನ ಯೂಸ್ ಮಾಡೋದು ನಾವು. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ತೊಗೊಂಡಿದ್ದಲ್ಲ, ಸೊ ಇದನ್ನು ನೀವು ಬೇಕು ಅಂದರೆ ಎಡಿಟ್ ಮಾಡ್ಕೊಂಡು ಮೇನ್ ಬ್ಯಾಂಕ್ GL ತೊಗೊಳ್ಳಿ. ಯಾಕೆಂದರೆ ಇದು ಬ್ಯಾಂಕ್ ರೀಕನ್ಸಿಲೇಷನ್ ಅಕೌಂಟ್. ಸೊ ಇದಕ್ಕೆ ಮೇನ್ GLನೇ ತೊಗೊಳ್ಳಿ. ಓಕೆ, ಅಪ್ಲೈ, ಸೇವ್. ಆಗಿದೆ, ಸೊ ಸೇವ್ ಆಗಿದೆ. ಓಕೆ, ಸೊ ಅದು ರೀಕನ್ಸಿಲೇಷನ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಷ್ಟೇ ಇದು ಇಲ್ಲಿ ಮೇಂಟೈನ್ ಮಾಡೋದು ನಾವು. ಓಕೆ, ಸೊ ಇಷ್ಟು ಮೇಂಟೈನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಪಿಕ್ ಆಗುತ್ತೆ. ಸೊ ಇಲ್ಲಿ ನೀವು ಪಿಕ್ ಆಗಬೇಕಂದ್ರೆ ಹೌಸ್ ಬ್ಯಾಂಕಲ್ಲಿ ಒಂದ್ಸಲ ಫಸ್ಟ್ ಚೆಕ್ ಮಾಡ್ಕೋಬೇಕು. ಸೊ ನೀವು ಕ್ರಿಯೇಟ್ ಮಾಡಿರೋದು ಪಿಕ್ ಆಗ್ತಿದೆಯಾ ಇಲ್ವಾ ಅಂತ. ಸೊ ಹೌಸ್ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗಿ. ಓಕೆ, ಸೊ ಇದರಲ್ಲಿ ನಿಮ್ಮ ಕಂಪನಿ ಕೋಡ್ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ TATM ಕಂಪನಿ ಕೋಡ್
ಹೌಸ್ ಬ್ಯಾಂಕ್ ಅಕೌಂಟ್. ಸೊ ಹೌಸ್ ಬ್ಯಾಂಕ್ ಅಕೌಂಟ್ಸ್ ನೀವು ಮಲ್ಟಿಪಲ್ ಕ್ರಿಯೇಟ್ ಮಾಡಿದ್ರೆ ಮಲ್ಟಿಪಲ್ ಬರುತ್ತೆ, ಒಂದೇ ಇರೋದ್ರಿಂದ ನಿಮಗೆ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ಸ್ ವೈಸ್ ಇಲ್ಲಿ ಓಪನ್ ಆಗಿಬಿಡುತ್ತೆ. ಓಕೆ, ಸೊ ಮಲ್ಟಿಪಲ್ ಇದ್ದರೆ ನೀವು ಪರ್ಟಿಕ್ಯುಲರ್ ಆಗಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕು. ಓಕೆ, ಸೊ ಬ್ಯಾಂಕ್ ಅಕೌಂಟ್ಸ್ ಕೂಡ ಅದೇ ಥರನೇ ನೀವು ಮಲ್ಟಿಪಲ್ ಕ್ರಿಯೇಟ್ ಮಾಡಿದರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ನಾವು ಒಂದು ಕ್ರಿಯೇಟ್ ಮಾಡೋದ್ರಿಂದ ಸೇಮ್ ಅದೇನೇ ತೋರಿಸುತ್ತೆ ಡೀಟೇಲ್ಸ್. ನಿಮಗೆ ಬಿಫೋರ್ ಬ್ಯಾಂಕ್ ಅಕೌಂಟ್ ಡೇಟಾ ಮಾತ್ರನೇ ಈ ಹೌಸ್ ಬ್ಯಾಂಕ್ ಡೇಟಾ ಮಾತ್ರನೇ ಇತ್ತು. ಸೊ ಈ ಕಂಪ್ಲೀಟ್ ಬ್ಯಾಂಕ್ ಡೇಟಾ ಇರಲಿಲ್ಲ. ಸೊ ಈ ಕಂಪ್ಲೀಟ್ ಬ್ಯಾಂಕ್ ಡೇಟಾ ನಾವು ಫ್ಯೂರಿ ಲಾಂಚ್ ಪ್ಯಾಡಲ್ ಮೇಂಟೈನ್ ಮಾಡಿದ್ಮೇಲೆ ಬಂದಿರೋದು. ಓಕೆ, ಸೊ ಇದು ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದೆಯಾ ಇದರಲ್ಲಿ? ಸರ್ ಅದರಲ್ಲಿ ರ್ಯಾಂಕ್ ಆರ್ಡರ್ 1 ಅಂತ ಕೊಟ್ರಲ್ಲ ಸರ್, ಅದು ಕೊಡೋದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಇದು ಆ್ಯಕ್ಚುಲಿ ಪೇಮೆಂಟ್ ರನ್ ಮಾಡಬೇಕಾದ್ರೆ ನೀವು ಯಾವುದು ಫಸ್ಟ್ ಪ್ರಿಫರ್ ಮಾಡಿರ್ತೀರ ಆ ರ್ಯಾಂಕ್ ಆರ್ಡರ್ ವೈಸ್ ಪಿಕ್ ಆಗುತ್ತೆ ಪೇಮೆಂಟ್ಗೆ. ಆ ಬ್ಯಾಂಕ್ ಅಕೌಂಟಿಂದನೇ ಫಸ್ಟ್ ಪಿಕ್ ಆಗೋದು. ಆ ರ್ಯಾಂಕ್ ಆರ್ಡರ್ ಸೆಟಪ್ ಮಾಡಲೇಬೇಕು. ಸೊ ಇಲ್ಲಾಂದರೆ ನಿಮಗೆ ಪಿಕಪ್ಪೇ ಆಗಲ್ಲ ಯಾವ ಬ್ಯಾಂಕ್ ಜಿಯಲ್ಲಿಂದ ಪೇಮೆಂಟ್ ಹೋಗಬೇಕು ಅಂತ. ಇಲ್ಲಿ ನೀವು ಮಲ್ಟಿಪಲ್ ಬ್ಯಾಂಕ್ ಜಿಎಲ್ಸ್ನ ಸೆಟ್ ಮಾಡ್ಬೋದು. ನೋಡಿ ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರ್ಯಾಂಕ್ ಆರ್ಡರಲ್ಲಿ ಮಲ್ಟಿಪಲ್ ಇದಿದೆ ನೋಡಿ ಇಲ್ಲಿ ಮಲ್ಟಿಪಲ್ ಫೀಲ್ಡ್ಸ್ ಇದೆ ಅಲ್ವಾ. ಇಲ್ಲಿ ಡಿಫ್ರೆಂಟ್ ಪೇಮೆಂಟ್ ಮೆಥಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಡಿಫ್ರೆಂಟ್ ಪೇಮೆಂಟ್ ಮೆಥಡ್ ಇದ್ದಾಗ ಸೊ ನಾನು ಇವಾಗ ಈ ಪೇಮೆಂಟ್ ಮೆಥಡ್ಗೆ ಸೊ ಇಲ್ಲಿ ನಾನು ಬ್ಯಾಂಕ್ ಅಕೌಂಟ್ಸ್ ಅಸೈನ್ ಮಾಡಿದೆ. ದೆನ್ ಏನು ಮಾಡಿದೆ, ನಾನು ಇಲ್ಲಿ ಅವೈಲಬಲ್ ಅಮೌಂಟ್ನ ಕೂಡ ಇಲ್ಲಿ ಸೆಟಪ್ ಮಾಡಿದೆ. ಓಕೆ, ಸೊ ಇದು ಬಂದ್ಬಿಟ್ಟು ಆ ಪರ್ಟಿಕ್ಯುಲರ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ಗೆ ಆ ಪೇಮೆಂಟ್ ಮೆಥಡ್ಗೆ ಸೆಟ್ ಮಾಡಿರೋದು ಬ್ಯಾಂಕ್ ಅಕೌಂಟ್ಸ್. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ಮೆಥಡ್ಗೆ ಅದು ಪಿಕ್ ಆಗುತ್ತೆ. ಬಟ್ ಅದೇ ರ್ಯಾಂಕ್ ಆರ್ಡರ್ ಚೇಂಜ್ ಆಗಿ ನೀವು ಡಿಫ್ರೆಂಟ್ ಮೇಂಟೈನ್ ಮಾಡಿದರೆ ಸೊ ಅವಾಗ ಏನಾಗುತ್ತೆ ಗೊತ್ತಾ, ಈ ಸೆಕೆಂಡ್ ರ್ಯಾಂಕ್ ಆರ್ಡರಿಂದ ಪಿಕ್ ಆಗುತ್ತೆ. ಫಸ್ಟ್ ರ್ಯಾಂಕ್ ಆರ್ಡರ್ ಏನು ಸೆಟಪ್ ಇಲ್ಲ ಅಂದರೆ ಸೊ ಸೆಕೆಂಡ್ ರ್ಯಾಂಕ್ ಆರ್ಡರಿಂದ ಪಿಕಪ್ ಆಗುತ್ತೆ. ಸೊ ಫಸ್ಟ್ ನೀನು ಯಾವ್ದು ರ್ಯಾಂಕ್ ಆರ್ಡರ್ನ ಫಸ್ಟ್ ಮೇಂಟೈನ್ ಮಾಡುತ್ತೆ ಅದೇ ಫಸ್ಟ್ ಪಿಕಪ್ ಆಗುತ್ತೆ. ಓಕೆ, ಸೊ ಆ ಥರ ರ್ಯಾಂಕ್ ಆರ್ಡರ್ ವೈಸ್ ಪಿಕ್ ಆಗುತ್ತೆ. ಸರ್ ಅಂದರೆ ಹೌಸ್ ಬ್ಯಾಂಕ್ ಮಾತ್ರ ಸೇಮೇನೆ? ಅಲ್ಲ, ನೀವು ಮಲ್ಟಿಪಲ್ ಡಿಫ್ರೆಂಟ್ ಮೇಂಟೈನ್ ಮಾಡ್ಕೋಬೋದು. ನೀವು ಇವಾಗ ನಾನು SBI ಒಂದು ಮಾಡಿದ್ದೀನಿ, ನೀವು HDFC ಮಾಡ್ಕೋಬೋದು, ಆಕ್ಸಿಸ್ ಮಾಡ್ಕೋಬೋದು. ಇಲ್ಲಿ SBI ಇದೆ, ನಿಮ್ಮ ಮಲ್ಟಿಪಲ್ ಬ್ಯಾಂಕ್ಸ್ ಇದ್ರೂ ಕೂಡ ಇವಾಗ ನಾನು SBI 01 ಅಂತ ಮಾಡ್ಕೊಂಡಿದ್ದೀನಿ, 02, 03 ಅಂತ ಮಾಡ್ಕೋಬೋದು. ಹೌಸ್ ಬ್ಯಾಂಕ್ ಅಕೌಂಟ್ ಬೇರೆ ಬ್ರಾಂಚ್ ಇದ್ದರೆ, ಬ್ರಾಂಚಲ್ಲಿ ಅಕೌಂಟ್ಸ್ ಇದ್ದರೆ ಆ ಥರ ಮಾಡ್ಕೋಬೋದು. ಓಕೆ ಸರ್, ಕ್ರಿಯೇಟ್ ಮಾಡ್ಕೋಬೋದು. ನಾನು ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾರೆ ಅಷ್ಟೇ. ಸೊ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸು ಡಿಫ್ರೆಂಟ್ ಪೇಮೆಂಟ್ ಮೆಥಡ್ಸು ಎಲ್ಲ ಇರುತ್ತೆ. ಕಂಪನಿ ಮೇಲೆ ಒಂದೇ ಇರಲ್ಲ, ಸುಮಾರು ಇರುತ್ತಲ್ವಾ. ಸೊ ಆ ಥರ ನಾವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಸೇಮ್ ಇದೇ ಥರನೇ ರ್ಯಾಂಕ್ ಆರ್ಡರ್ ಸೆಟಪ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊತ ಹೋಗ್ತೀವಿ ಅಷ್ಟೇ. ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಹೌಸ್ ಬ್ಯಾಂಕ್ ಎಷ್ಟು ಬೇಕು ನಿಮಗೆ ಅದನ್ನು ಅಷ್ಟು ಅಲ್ಲಿ ಕ್ರಿಯೇಟ್ ಮಾಡ್ಕೊತೀರ ಫ್ಯೂರಿಲಿ. ಸೊ ನೀವು ಹೌಸ್ ಬ್ಯಾಂಕ್ಗೆ, ಯಾಕೆಂದರೆ ಇಲ್ಲಿ ಮೇನ್ ಬ್ಯಾಂಕ್ ಅಕೌಂಟ್ ಡಿಫ್ರೆಂಟ್ ಆಗುತ್ತೆ, ಚೇಂಜ್ ಆಗುತ್ತಲ್ವಾ. ನಾನು ಇಲ್ಲಿ GL ಅಸೈನ್ ಮಾಡಿದ್ನಲ್ವ ಮೇನ್ ಬ್ಯಾಂಕ್ದು, ಸೊ ಅದು ಚೇಂಜ್ ಆಗುತ್ತಲ್ವಾ. ಸೊ ನಿಮಗೆ SBI ಇದ್ದು ನಾನು ಮೇನ್ ಬ್ಯಾಂಕ್ GL ಬಂದ್ಬಿಟ್ಟು ಇವಾಗ ಏನು ಡಿಫೈನ್ ಮಾಡಿದ್ದೀನಿ ಸಿಸ್ಟಮಲ್ಲಲ್ವಾ, ಇದನ್ನು ಡಿಫೈನ್ ಮಾಡಿದ್ದೀನಿ. HDFC ಮಾಡಿದ್ರೆ HDFC ಬೇರೆ ಆಗುತ್ತೆ, ಇದು ಮೇನ್ ಬ್ಯಾಂಕ್ ಆಗುತ್ತೆ. ಈ GL ಅಸೈನ್ ಮಾಡಬೇಕು. ಸೊ ಇದು ಬ್ಯಾಂಕ್ ರಿಕನ್ಸಲೇಷನಲ್ಲಿ ಅದು ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್ ಎಷ್ಟು ನಾಕ್ ಆಫ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇದನ್ನು ಬ್ಯಾಂಕ್ ರಿಕನ್ಸಲೇಷನ್ ಇಲ್ಲಿ ಅಸೈನ್ ಮಾಡಬೇಕು. ಓಕೆ, ಸೊ ಇವಾಗ F110 ರನ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ಯಾವ್ದಾದ್ರು ಇನ್ವಾಯ್ಸ್ ಓಪನ್ ಇದೆ ನೋಡೋಣ ಫಸ್ಟ್. ಓಕೆ, ಸೊ ಇವಾಗ ಒಂದು ಅಡ್ವಾನ್ಸು ಓಪನ್ ಇಲ್ಲಿದೆ, ಒಂದು ಅಮೌಂಟ್ದು ಓಪನ್ ಇಲ್ಲಿದೆ. ಓಕೆ, ಸೊ ಇದರಲ್ಲಿ ನಿಮಗೆ ಎರರ್ಸ್ ಬರುತ್ತೆ. ಅದು ಹೆಂಗೆ ಫಿಕ್ಸ್ ಮಾಡಬೇಕು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಕ್ಕೆ ಎರರ್ಸ್ ಬರುತ್ತೆ ಅಂದರೆ ನಾವು ಪೇಮೆಂಟ್ ಮೆಥಡ್ ಯಾರು ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿಲ್ಲ, ಈಗೇನು BPL ಕೂಡ ಮೇಂಟೈನ್ ಮಾಡಿಲ್ಲ. ಓಕೆ, ಅದೆಲ್ಲ ಮೇಂಟೈನ್ ಮಾಡಬೇಕು. ಬಟ್ ನಿಮಗೆ ಎರರ್ ಇಲ್ಲಿ ಹೆಂಗೆ ಯಾವ ಥರ ಬರುತ್ತೆ, ಸೊ ಯಾವ ಥರ ರಿಸಲ್ವ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡ್ಕೊಳ್ಳಿ. ಸೊ F110 T ಕೋಡು ಇಲ್ಲಿ ಮೇಂಟೈನ್ ಮಾಡಬೇಕು. ಸಾರಿ, ಒಂದು ಸೆಕೆಂಡ್, ಎಕ್ಸೆಲ್ ಓಪನ್ ಮಾಡ್ಕೊಂಡಿಲ್ಲಲ್ಲ, ಅದ್ರ ಅಪ್ಡೇಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಆಲ್ರೆಡಿ ನಾನು APP ಸ್ಟೆಪ್ಸ್ ಮೇಂಟೈನ್ ಮಾಡಿಬಿಟ್ಟಿದ್ದೀನಲ್ಲ. ಓಕೆ, ಫೈನ್. ಸೊ ಇವಾಗ ಬ್ಯಾಂಕ್ ಅಕೌಂಟ್ಸು, ಹೌಸ್ ಬ್ಯಾಂಕ್ ಅಕೌಂಟ್ ಎಲ್ಲ ಮೇಂಟೈನ್ ಮಾಡಿದ್ನೆಲ್ಲ ಹಾಕಿದ್ನಲ್ಲ T ಕೋಡು. ಸೊ ಇವಾಗ ಆಟೋಮೆಟಿಕ್ ಪೇಮೆಂಟ್ F110 ರನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನೀವು ರನ್ ಡೇಟ್ ಎಂಟರ್ ಮಾಡಬೇಕು. ಅಂದರೆ ನೀವು ಯಾವತ್ತಿನ ಡೇಟ್ಗೆ ಸಿಸ್ಟಮಲ್ಲಿ ರನ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ಆ ಡೇಟ್ನ ಇಲ್ಲಿ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇವತ್ತಿನ ಡೇಟ್ ಅಂದರೆ 12
ಓಕೆ, ಐಡೆಂಟಿಫಿಕೇಶನ್ ನಂಬರ್. ಸೊ ಐಡೆಂಟಿಫಿಕೇಶನ್ ನಂಬರು ಅಷ್ಟೇ. ಸೊ ನೀವು ಯಾವುದಾದ್ರೂ ಇವಾಗ ಈ ಪರ್ಟಿಕ್ಯುಲರ್ ರನ್ನ ಈಗ ಏನು ನಾವು ರನ್ ಮಾಡ್ತಾ ಇದೀವಲ್ಲ, ಈ ರನ್ನ ಐಡೆಂಟಿಫೈ ಮಾಡೋದಕ್ಕೆ ಒಂದು ಐಡೆಂಟಿಫಿಕೇಶನ್ ನಂಬರ್ನ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಆ ಐಡೆಂಟಿಫಿಕೇಶನ್ ನಂಬರ್ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಬಟ್ ನಿಮಗೆ ಆ ರೆಫರೆನ್ಸ್ ನಂಬರ್ ಥರ ಇದು. ಓಕೆ, ಸೊ ರೆಫರೆನ್ಸ್ ನಂಬರ್ ಥರ ಇಟ್ಕೊಂಡಿದ್ದೀನಿ. ಸೊ ನಾನು ಇವಾಗ TATM1 ಅಂತ ತಗೊತೀನಿ. ಓಕೆ, ಸೊ ಇವಾಗ ಪ್ಯಾರಾಮೀಟರ್ಸ್ ಕೊಡೋಣ. ಡೇಟ್ ಫಾರ್ಮ್ಯಾಟ್ ರಾಂಗ್ ಇದೆ, ಇಲ್ಲೇ ಸೆಲೆಕ್ಟ್ ಮಾಡ್ತೀನಿ. ಡೈರೆಕ್ಟ್ ಫಾರ್ಮ್ಯಾಟ್ 23 12 date format is 12/31. Okay, so then 12/23. Okay, so ಇವಾಗ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಆನ್ ಪ್ಯಾರಾಮೀಟರ್ಸ್. ಸೊ ಇಲ್ಲಿ ನಿಮಗೆ ಪ್ಯಾರಾಮೀಟರ್ಸಲ್ಲಿ ಸೊ ನಾವೇನೇನ ಮೇಂಟೈನ್ ಮಾಡಬೇಕು ಅಂದರೆ ಇಲ್ಲಿ ಯಾವ ಸಪ್ಲೈಯರ್ ತೊಗೋಬೇಕು, ಸೊ ಯಾವ ಸಪ್ಲೈಯರಿಂದ ಪಿಕ್ ಆಗಬೇಕು, ಸೊ ಇದನ್ನು ಮೇಂಟೈನ್ ಮಾಡಬೇಕು ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ರೇಂಜ್ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಒಂದು ರೇಂಜ್ ಏನಾದ್ರು ಕೊಟ್ಟಿದ್ರೆ ಸೊ ಆ ಪರ್ಟಿಕ್ಯುಲರ್ ರೇಂಜನ್ನು ಇಲ್ಲಿ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇಲ್ಲ ನೀವು ಪರ್ಟಿಕ್ಯುಲರ್ ವೆಂಡರ್ ನಂಬರ್ನೇ ಹಾಕಿನೂ ಕೂಡ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ರೇಂಜ್ ಗೊತ್ತಿಲ್ಲ, ಸೊ ನಾವು ಯಾವ ರೇಂಜ್ ಹಾಕಬೇಕು ಯಾವ ಥರ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ 10000 ಕೊಟ್ಬಿಡಿ, ಇಲ್ಲ 0001 ಕೊಡಿ. ಕೊಡಿ. ಸೊ ಇಲ್ಲಿ ZZ0. ಓಕೆ, ಸೊ ನೆಕ್ಸ್ಟ್ ಫ್ರೀ ಸೆಲೆಕ್ಷನ್ಗೆ ಹೋಗಿ. ಸಾರಿ, ಕಂಪನಿ ಕೋರ್ಸ್ ಹಾಕಲ್ವಾ. ಓಕೆ, ಸೊ ಪೇಮೆಂಟ್ ಮೆಥಡ್ ಆಯ್ತು. ಸೊ ನೆಕ್ಸ್ಟ್ ಪೋಸ್ಟ್ ಡೇಟ್ ಅಂದರೆ ಇವಾಗ ನಾವು ಇದನ್ನು ಪೋಸ್ಟ್ ಮಾಡ್ತಿದ್ದೀವಲ್ಲ, ಈ ಪೋಸ್ಟ್ ಡೇಟು ಇದು ಬಿಟ್ಬಿಟ್ಟು ನೀವು ನೆಕ್ಸ್ಟ್ ಮತ್ತೆ ಯಾವಾಗ ಪೇಮೆಂಟ್ ಪೋಸ್ಟ್ ಮಾಡ್ತೀರಾ ಅಂತ ಇದರಲ್ಲಿ ಎಂಟರ್ ಮಾಡಬೇಕು. ಸೊ ಈ ಪೇಮೆಂಟ್ ಮೆಥಡ್ಗೆ ನೆಕ್ಸ್ಟ್ ಪೋಸ್ಟ್ ಡೇಟ್ ಯಾವಾಗ ಮಾಡಿ ಅಂದರೆ ಇವೆಲ್ಲ ಫಾರ್ ಪೇಮೆಂಟ್ ಕಂಟ್ರೋಲಿಂಗ್ ಪರ್ಪಸ್ಗೋಸ್ಕರ ಅಷ್ಟೇ. ಓಕೆ, ಸೊ ನೆಕ್ಸ್ಟು ಪೇಮೆಂಟ್ ಡೇಟ್ ಬಂದ್ಬಿಟ್ಟು ನಾನು 24 ಹಾಕ್ತೀನಿ, 25. ಓಕೆ, ಸೊ ನೆಕ್ಸ್ಟ್ ಫ್ರೀ ಸೆಲೆಕ್ಷನ್ ಟ್ಯಾಬ್. ಸೊ ಫ್ರೀ ಸೆಲೆಕ್ಷನ್ ಟ್ಯಾಬಲ್ಲಿ ನಿಮ್ಗೆ ಏನಾದ್ರು ಫೀಲ್ಡ್ಸ್ ಬೇಕು ಪರ್ಟಿಕ್ಯುಲರ್ ಆಗಿ ಅಂತಂದರೆ ಮೇಂಟೈನ್ ಮಾಡ್ಬೋದು. ಸೊ ಅಡಿಷನಲ್ ಲಾಗಲ್ಲಿ ಕೂಡ ಸೊ ಏನೇನು ಲಾಗ್ ಟೈಪಲ್ಲಿ ಏನೇನು ಚೆಕ್ ಮಾಡಬೇಕು ಅಂತ ಮೇಂಟೈನ್ ಮಾಡಬೇಕು ಇದರಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದವಾಗಲೂ 00001 ಮೇಂಟೈನ್ ಮಾಡ್ಬೋದು, ZZ0 ಅಂತ. ಓಕೆ, ಸೊ ಇವಾಗ ಡ್ಯೂ ಡೇಟ್ ಚೆಕ್ ಮಾಡಬೇಕು, ಡ್ಯೂ ಡೇಟ್ ಚೆಕ್ ಅಂತ ಕೊಡಿ. ಪೇಮೆಂಟ್ ಮೆಥಡ್ ಬೇಕು ಅಂದರೆ ಪೇಮೆಂಟ್ ಮೆಥಡು, ಲೈನ್ ಐಟಮ್ಸ್ ಫಾರ್ ದ ಡಾಕ್ಯುಮೆಂಟ್ಸ್. ಓಕೆ, ಸೊ ನಿಮಗೆ ಏನೇನು ಬೇಕೋ ಸೊ ಅದರದ್ದು ಇಲ್ಲಿ ನೀವು ಏನೇನು ಚೆಕ್ ಮಾಡಬೇಕು ಆ ಲಾಗಲ್ಲಿ ಅಂತ ಮೇಂಟೈನ್ ಮಾಡ್ತಾ ಹೋಗ್ತೀರಾ ಅಷ್ಟೇ. ಓಕೆ, ಸೊ ಇವಾಗ ಸೇವ್ ಮಾಡು, ಸೇವ್. ಓಕೆ, ಸೊ ಇವಾಗ ಪೇಮೆಂಟ್ದು ಏನಾಯಿತು, ಸೇವ್ ಆಗಿದೆ. ಸೊ ಇದು ನೋಡ್ಬೋದು, ಇಲ್ಲಿ ಗ್ರೀನ್ ಕಲರಲ್ಲಿ ಬಂತು. ಸೊ ಗ್ರೀನ್ ಕಲರ್ ಬಂದರೆ ಸೇವ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇವಾಗ ಪ್ರಪೋಸಲ್ ಸೇವ್ ಆಗಿದೆ. ಸೊ ಇವಾಗ ಶೆಡ್ಯೂಲ್ ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಯಾವಾಗ ಸ್ಟಾರ್ಟ್ ಇಮಿಡಿಯೇಟ್ಲಿ, ನಾನು ಇವಾಗ ಇಮಿಡಿಯೇಟಾಗಿ ರನ್ ಮಾಡ್ತಿದ್ದೀನಿ, ಅದಕ್ಕೆ ಸ್ಟಾರ್ಟ್ ಇಮಿಡಿಯೇಟ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಶೆಡ್ಯೂಲ್ ಕೂಡ ಮಾಡ್ಬೋದು, ನೀವು ಸ್ಟಾರ್ಟ್ ಡೇಟ್ ಕೊಟ್ಬಿಟ್ಟು ಶೆಡ್ಯೂಲ್ ಕೂಡ ಮಾಡ್ಬೋದು. ಎಂಟರ್. ಸ್ವಲ್ಪ ಟೈಮ್ ತಗೊಳ್ತಾ. ಸೊ ಇವಾಗ ಪೇಮೆಂಟ್ ಪ್ರಪೋಸಲ್ಲು ರನ್ನಿಂಗ್ ಇದೆ, ಅದು ಕ್ಲಿಯರ್ ಆಗಬೇಕು. ಓಕೆ, ಓಕೆ, ಸೊ ಇವಾಗ ಇದು ಕ್ರಿಯೇಟ್ ಆಗಿದೆ. ಓಕೆ, ಸೊ ಇವಾಗ ಪ್ರಪೋಸಲ್ ಕ್ರಿಯೇಟ್ ಆದಮೇಲೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಸೊ ರಿವ್ಯೂ ಕೊಡ್ಬೋದು. ಈಗ ಏನು ಈ ಪ್ರಪೋಸಲ್ಲಿ ಡಿಸ್ಪ್ಲೇ ಪ್ರಪೋಸಲ್ ಇದೆ, ಡಿಸ್ಪ್ಲೇ ಪ್ರಪೋಸಲ್ಲಿ ಚೆಕ್ ಮಾಡ್ಬೋದು. ಸೊ ಏನೇನು ಪ್ರಪೋಸಲ್ನ ಡಿಸ್ಪ್ಲೇ ಆಗ್ತಿದೆ ಅಂತ. ಸೊ ಇಲ್ಲಿ ನಮಗೆ 2 ಎರರ್ ಬಂದಿದೆ. ಸಪ್ಲೈಯರ್ ಕರೆಕ್ಟಾಗಿ ಪಿಕ್ ಆಗಿದೆ. ಸೊ ಇದೇ ಸಪ್ಲೈಯರ್ ಅಲ್ವಾ ನಮ್ಮದು MRF ಟೈರ್ಸು, ಇದು ಕರೆಕ್ಟಾಗಿ ಪಿಕ್ ಆಗಿದೆ. ಬಟ್ ಇಲ್ಲಿ ನಮಗೆ ಎರರ್ ಬರ್ತಿದೆ. ಓಕೆ, ಸೊ ಇದು ರೆಡ್ ಕಲರಲ್ಲಿದೆ. ಸೊ ಇದು ಡಬಲ್ ಕ್ಲಿಕ್ ಮಾಡಿ. ಸೊ 2 ಐಟಮ್
ತೊಗೊಂಡಿದೆ. ಓಕೆ, ಎರಡೂ ತೊಗೊಂಡಿದೆ. ಓಕೆ, ಸೊ ಇದರಲ್ಲಿ ಓಕೆ, 1 second, let me go back. ಔಟ್ಗೋಯಿಂಗ್ ಪೇಮೆಂಟ್ 00 ತೋರಿಸ್ತಾ ಇದೆ, ಅಮೌಂಟ್ ಪಿಕ್ ಆಗ್ತಾ ಇದೆ. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಪೇಮೆಂಟ್ ರನ್ ಕೊಡೋಣ. ಎರರ್ ಬಂದೇ ಬರುತ್ತೆ, ಆಬ್ವಿಯಸ್ಲಿ ಬರುತ್ತೆ, ಏನಕ್ಕೆ ಅಂದರೆ ನಾವು ಏನೂ ಮೇಂಟೈನ್ ಮಾಡಿಲ್ಲ ಹಾಗಾಗಿ. ಸೊ ಫೈಲ್ ಬಂದೇ ಬರುತ್ತೆ, ಚೆಕ್ ಮಾಡೋಣ. ಡಿಸ್ಪ್ಲೇ ಪ್ರಪೋಸಲ್, ಎರರ್ ತೋರಿಸ್ತಾ ಇರಲ್ಲ. ಜಾಬ್ ಫಿನಿಶ್ಡ್ ಅಂತ ತೋರಿಸ್ತಾ ಇದೆ. ಲೆಟ್ ಮಿ ಚೆಕ್. ರಿಫ್ರೆಶ್. ಸಿ ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಸ್ಟಿಲ್. ಸಿ ಐಟಮ್ ಡ್ಯೂಸ್ ವಿತ್ 00. ಸೊ ಇಲ್ಲಿ 00 ತೊಗೊಂಡಿದೆ ಅಮೌಂಟದ್ದು. ಓಕೆ, ಸೊ ಪೇಮೆಂಟು ಕ್ಲಿಯರ್ ಆಗಿಲ್ಲ. ಓಕೆ, ಸೊ ಇಲ್ಲಿ ತೋರಿಸ್ತಾ ಇದೆ 10,000 ರುಪೀಸ್ ಅಡ್ವಾನ್ಸ್ ಇರೋದು. ಓಕೆ, ಬಟ್ ಸ್ಟಿಲ್ ಪಿಕ್ ಆಗಿಲ್ಲ. ಬಟ್ ಎರರ್ ಬರಬೇಕಿತ್ತು, ನಮಗೆ ಎರರ್ ಕೂಡ ಡೈರೆಕ್ಟಾಗಿ ಪ್ರೊಫೈಲ್ ತೊಗೊಂಡಿದೆ, ಏನು ಎರರ್ ಬಂದಿಲ್ಲ. ಓಕೆ, ಸೊ ಲೆಟ್ ಮೀ ಫಸ್ಟ್ ಡಿಲೀಟ್ ಮಾಡ್ಕೊತೀನಿ ಔಟ್ಪುಟ್ಟು. ನೆಕ್ಸ್ಟ್ ಎಡಿಟ್ ಪ್ರಪೋಸಲ್, ಡಿಲೀಟ್ ಪ್ರಪೋಸಲ್. ಎಸ್, ಸೊ ನಾವೇನೇನು ಪರ್ಫಾರ್ಮ್ ಮಾಡಿರ್ತೀವಿ ಅದೆಲ್ಲ ಡಿಲೀಟ್ ಮಾಡಬೇಕು. ಸೊ ಓಕೆ, ಸೊ ನೆಕ್ಸ್ಟ್ ಎಡಿಟ್ ಪ್ಯಾರಾಮೀಟರ್ಸ್. ಓಕೆ, ಸೊ ಪ್ಯಾರಾಮೀಟರ್ಸಲ್ಲಿ ಚೇಂಜಸ್ ಮಾಡಿದೆ. ಇವಾಗ ಪ್ಯಾರಾಮೀಟರ್ಸಲ್ಲಿ ಚೇಂಜಸ್ ಮಾಡಿದ್ದೀನಿ ನಾನು. ಸೊ ಪೇಮೆಂಟ್ ಮೆಥಡ್ ಸೆಕ್ಷನ್ಸ್ನ ಚೇಂಜ್ ಮಾಡಿದ್ದೀನಿ. ಸ್ಟೇಟಸ್, ಪ್ರಪೋಸಲ್, ಸ್ಟಾರ್ಟ್. ಸೊ ಎಡಿಟ್ ಪ್ರಪೋಸಲ್, ಸೊ ಇಲ್ಲಿ ಅಮೌಂಟ್ ತೋರಿಸ್ಬೇಕು, ಅಮೌಂಟ್ ತೋರಿಸ್ತಾ ಇರೋದು ಅದಕ್ಕೆ. ಇಲ್ಲಿ ಪೇಮೆಂಟ್ ಮೆಥಡ್ ಇಲ್ದೇ ಪಿಕ್ಕೇ ಆಗಂಗಿಲ್ಲ, ಬಟ್ ಆದರೂ ಇಲ್ಲಿ ಎರರ್ ತೋರಿಸ್ತಾ ಇಲ್ಲ. ಒಂದು ಸೆಕೆಂಡ್ ಚೆಕ್ ಮಾಡ್ತೀನಿ.
ಸಿ ಇದು ರೆಡ್ ಕಲರಲ್ಲಿ ಬಂದರೆ ಎಕ್ಸೆಪ್ಷನ್ ಲಿಸ್ಟ್ ಅಂತ, ಅಂದರೆ ಪೇಮೆಂಟಿಗೆ ಕನ್ಸಿಡರ್ ಆಗಿಲ್ಲ ಅಂತ. ಓಕೆ, ಸೊ ಇಟ್ ವಿಲ್ ಬಿಕಮ್ ಗ್ರೀನ್ ಕಲರ್. ಸೊ ಇದು ಗ್ರೀನ್ ಕಲರಲ್ಲಿ ಬಂತು ಅಂದರೆ ಮಾತ್ರ ಪೇಮೆಂಟ್ ಲಿಸ್ಟ್ಗೆ ಆ್ಯಡ್ ಆಗಿದೆ ಅಂತ. ಓಕೆ, ಇವಾಗ ನಮ್ಗೆ ರೆಡ್ ಕಲರಲ್ಲೇ ತೋರಿಸ್ತಾ ಇರೋದ್ರಿಂದ ಸೊ ಇಶ್ಯೂ ಏನು ಅಂತ ನಮ್ಗೆ ಗೊತ್ತು, ಬಟ್ ಆ್ಯಕ್ಚುಲಿ ನಮ್ಗೆ ಇಲ್ಲಿ ಎರರ್ ಬರಬೇಕಿತ್ತು, ಪೇಮೆಂಟ್ ಎರರ್ ಬರದೆ ರನ್ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತೀನಿ. ಬಟ್ ಪೇಮೆಂಟ್ ಏನು ಹೋಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಪೇಮೆಂಟ್ ಮೆಥಡ್ ಕಂಪಲ್ಸರಿ ಬೇಕೇ ಬೇಕು. ವಿತೌಟ್ ಪೇಮೆಂಟ್ ಮೆಥಡು ಸೊ ಅದು ರನ್ ಆಗೋದಿಲ್ಲ. ಓಕೆ, ಸೊ ಫಸ್ಟ್ ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡೋಣ. ಸೊ ಆಮೇಲೆ ಚೆಕ್ ಮಾಡೋಣ ಪ್ರಪೋಸಲ್ಸ್. ಓಕೆ, ಗೋ ಬ್ಯಾಕ್. ಸೊ ಇದೇ ಡಾಕ್ಯುಮೆಂಟ್. ಸೊ ಎರಡು ಡಾಕ್ಯುಮೆಂಟ್ನ ಪೇಮೆಂಟ್ ಮೆಥಡ್ ಆ್ಯಡ್ ಮಾಡಬೇಕು. ಸೊ ಡಬಲ್ ಕ್ಲಿಕ್ ಆನ್ ದ ಡಾಕ್ಯುಮೆಂಟ್, ಎಡಿಟ್. ಸೊ ಇಲ್ಲಿ ಪೇಮೆಂಟ್ ಮೆಥಡ್ ಒಂದೇ ಟ್ಯಾಬ್ ನಿಮಗೆ ಚೇಂಜಸ್ ಮಾಡೋಕ್ಕಾಗೋದು, ಡಿಸ್ಕ್ರಿಪ್ಷನ್ ಆ್ಯಂಡ್ ಪೇಮೆಂಟ್ ಮೆಥಡ್ ಅಷ್ಟೇ, ಬೇರೆ ಏನು ಚೇಂಜಸ್ ಮಾಡೋದಕ್ಕಾಗಲ್ಲ. ಅಸೈನ್ಮೆಂಟ್ಸ್ ಅಂತ ಚಿಕ್ಕ ಪ್ರೊಜೆಕ್ಟ್ಸ್ ಇದೆಲ್ಲ ಯಾರು ಚೇಂಜ್ ಮಾಡೋಕ್ಕೆ. ಸೇವ್ ಇಟ್. ಓಕೆ, ಸೊ ಇವಾಗ ಡಾಕ್ಯುಮೆಂಟಲ್ಲಿ ಸೇವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಡಿಟ್, ಪೇಮೆಂಟ್ ಮೆಥಡ್ ಆ್ಯಂಡ್ ಸೇವ್ ಇಟ್. ಸೊ ಎರಡು ಡಾಕ್ಯುಮೆಂಟ್ಗೂ ಸೇವ್ ಮಾಡಿದ್ವಿ. ಸೊ ಡಾಕ್ಯುಮೆಂಟಲ್ಲಿ ಮಾತ್ರ ಸೇವ್ ಮಾಡಿದ್ವಿ ಅಷ್ಟೇ ನಾವು. ಓಕೆ, ಸೊ ಲೆಟ್ ಮಿ ಟ್ರೈ ನಾವು. Go back. So edit, delete proposal, delete. ಸೊ ಪ್ರತಿ ಸಾರಿನೂ ನಾವು ಪ್ರಪೋಸಲ್ನ ಡಿಲೀಟ್ ಮಾಡಲೇಬೇಕು. ಓಕೆ, ಸೊ ನಾವು ಎಂಟರ್, ರಿಫ್ರೆಶ್, ಎಡಿಟ್ ಪ್ರಪೋಸಲ್. ಸೊ ಇವಾಗ ಒಂದು ತೊಗೊತಾ ಇದೆ. ಸೊ ಗ್ರೀನ್ ಕಲರಲ್ಲಿರೋದು. ಸೊ ಇನ್ನೊಂದು ತೊಗೊತಾ ಇಲ್ಲ, ಅಂದರೆ 1 ಲ್ಯಾಕ್ ಕಂಪ್ಲೀಟಾಗಿ ಪೋಸ್ಟಿಂಗ್ ಆಗ್ತಾಯಿದೆ. ಅರ್ಥ ಆಯ್ತಾ? 1 ಲ್ಯಾಕ್ ಕಂಪ್ಲೀಟಾಗಿ ಪೋಸ್ಟಿಂಗ್ ಆಗ್ತಾಯಿದೆ. ಸೊ ಇನ್ನೊಂದು ಪೋಸ್ಟಿಂಗ್ ಆಗ್ತಾಯಿಲ್ಲ. ಸೊ ಇವನ್ನ ಡಬಲ್ ಕ್ಲಿಕ್ ಮಾಡೋಣ. ಸೊ ರೀಸನ್ಸ್ ತೋರಿಸ್ಬೇಕು ಅಲ್ಲೇ, ಬಟ್ ರೀಸನ್ಸ್ ಏನಕ್ಕೆ ತೋರಿಸ್ತಾ ಇಲ್ಲ ಇದು. ಬಟ್ ಸೊ ಚೆಕ್ ಮಾಡೋಣ. ಸೊ ಪೇಮೆಂಟ್ ಮೆಥಡ್ ಪಿಕ್ ಆಗಿದೆ, ಬಟ್ ಸ್ಟಿಲ್ ಏನಕ್ಕೆ ತೋರಿಸ್ತಾ ಇಲ್ಲ. ಸೊ ಬ್ಲ್ಯಾಕ್ ಔಟ್ ಫಾರ್ ಪೇಮೆಂಟ್ ಇದೆ. ಓಕೆ, ಲೆಟ್ ಮಿ ಚೆಕ್. ಬಟ್ ಅದು ಇಶ್ಯೂ ಅಲ್ಲ ಅನಿಸುತ್ತೆ. ಸೊ ಏನಕ್ಕೆ ಬ್ಲ್ಯಾಕ್ ಇದೆ ಅಂತ ನೋಡೋಣ. ಸೊ ಎಫ್ ಬಿ ಝಡ್ ಪಿ ಗೋ ಬ್ಯಾಕ್. ಮಿಸ್ ಮಾಡಿಕೊಳ್ಳ. ಆಲ್ ಕಂಪೋನೆಂಟ್ಸ್, ಪೊಸಿಷನ್, ಡೀಟೇಲ್ಸ್. ಓಕೆ, ಸೊ ಇಲ್ಲಿ ಸ್ಪೆಷಲ್ ಜಿಲ್ ಇಂಡಿಕೇಟರ್ ಎ ಹಾಕಿದ್ದೀನಿ. ಸೊ ಟ್ರಾನ್ಸಾಕ್ಷನ್ ಟು ಬಿ ಪೇಯ್ಡ್ ಇದೆ, ಕರೆಕ್ಟ್ ಇದೆ. ಓಕೆ, ಸೊ ಇದೆಲ್ಲ ಕರೆಕ್ಟ್ ಆಗಿದೆ. ಸೊ ಪೇಮೆಂಟ್ ಬ್ಲ್ಯಾಕ್ ಇರೋದನ್ನ ರಿಮೂವ್ ಮಾಡೋಣ. ಬಟ್ ಅದು ಪೇಮೆಂಟ್ ಬ್ಲ್ಯಾಕ್ ಏನಕ್ಕೆ ಆ್ಯಡ್ ಆಗಿದೆ ಅಂತ ನೋಡೋಣ. ರಿಮೂವ್ ದ ಪೇಮೆಂಟ್ ಬ್ಲ್ಯಾಕ್, ಸೇವ್ ಇಟ್. ಸೊ ಅಗೇನ್ ನಾವು ಪ್ರಪೋಸಲ್ನ ಡಿಲೀಟ್ ಮಾಡ್ಬಿಟ್ಟು ರನ್ ಮಾಡಬೇಕು. ಓಕೆ, ಸೊ ಗೋ ಬ್ಯಾಕ್. ಸೊ ಎಡಿಟ್ ಪ್ರಪೋಸಲ್, ಡಿಲೀಟ್ and delete. So now again click on proposal, enter, so refresh, so edit proposal, enter. ಓಕೆ, ಸೊ ಇವಾಗ ತೊಗೊತಾ ಇದೆ. ಸೊ ಇವಾಗ ನೋಡಿ, ಸೊ ಇವಾಗ ಎರಡು ಇಲ್ಲಿ ಗ್ರೀನ್ ಕಲರ್ ಇದೆ, ಪ್ಲಸ್ ನಮಗೆ ಐಟಮ್ ಕೂಡ 90,000 ತೊಗೊತಾ ಇದೆ. ಓಕೆ, ಸೊ ಅದು ಪೇಮೆಂಟ್ ಬ್ಲ್ಯಾಕ್ ಆಗಿರೋದ್ರಿಂದ ಅವಾಗ ತೊಗೊತಾ ಇರಲಿಲ್ಲ, ಬಟ್ ಇವಾಗ ಎರಡು ನಾಕ್ ಆಫ್ ಆಗಿಬಿಟ್ಟು 90,000 ತೊಗೊತಾ ಇದೆ. ಸೊ ಇವಾಗ ಇಲ್ಲಿ ನಮಗೆ ಇವಾಗ ಓಪನ್ ಐಟಮ್ 90,000 ಇರೋದು. 1 ಲ್ಯಾಕಲ್ಲಿ 10,000 ನಾವು ಆಲ್ರೆಡಿ ಅಡ್ವಾನ್ಸ್ ಪೇ ಮಾಡಿರೋದ್ರಿಂದ ನೀವು ರಿಫ್ರೆಶ್ ಮಾಡಿ ನೋಡಬೇಕಾದ್ರೆ
ಸೊ 90,000 ಓಪನ್ ಐಟಮಲ್ಲಿ ಇದೆ. ಸೊ ಇವಾಗ ಪೇಮೆಂಟ್ ರನ್ ಮಾಡೋಣ. ಓಕೆ, ಸೊ ಇವಾಗ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಗೋ ಬ್ಯಾಕ್. ಸೊ ಪೇಮೆಂಟ್ ರನ್, ಸ್ಟಾರ್ಟ್ ಇಮಿಡಿಯೇಟ್ಲಿ, ಎಂಟರ್. Payment run has been cancelled. Why? Okay, cancel. Go back. Delete output. Yes. Payment run. ಏನಕ್ಕೆ ಎರರ್ ಬರ್ತಾರೆ? So job steps. ಓಕೆ, ಸಾರಿ, ಡಾಕ್ಯುಮೆಂಟ್ ನಂಬರ್ ಏನು 20 ಇಸ್ ಮಿಸ್ಸಿಂಗ್. ಓಕೆ, ಸೊ ನೋಡಿ ಆಟೋಮೆಟಿಕ್ ಪೇಮೆಂಟ್ಗೆ ಡಾಕ್ಯುಮೆಂಟ್ ನಂಬರ್ ನಾವು ಮೇಂಟೈನ್ ಮಾಡಿಲ್ಲ ಅಂತ ಎರರ್ ಬರ್ತಾರೆ. ಓಕೆ, ಸೊ ನಾವು 19ವರೆಗೂ ಮೇಂಟೈನ್ ಮಾಡಿದ್ವಿ ಅಂದ್ಕೊತೀವಿ, 20 ಮಾಡಿಲ್ಲ ಅನ್ಸುತ್ತೆ. ಸೊ TM, ಸೊ ಇಂಟರ್ವಲ್ಸ್ ಮೇ ಬಿ 19ವರೆಗೂ ಮಾಡಿದ್ದು ನೆನಪು ನಂಗೂ. ಎಸ್, ಸೊ 19ವರೆಗೂ ಮಾಡಿದ್ವಿ. ಸೊ 20 ಹತ್ತು ನಂಬರ್ ಏನು ಮೇಂಟೈನ್ ಮಾಡಿಲ್ಲ, ಸೊ ಅದಕ್ಕೆ ಎರರ್ ಬರ್ತಾರೆ. ಸೊ ಎರರ್ ಬಂದಾಗ ಮೇಂಟೈನ್ ಮಾಡ್ಕೊಂಡು. ಓಕೆ, ಸೊ 2025 ನೆಕ್ಸ್ಟು 20 ರೇಂಜ್ ಅಲ್ವಾ? 19ಗೆ ಏನು ಮಾಡಿದ್ದೀನಿ ನೋಡ್ತೀನಿ ಒಂದು ಸೆಕೆಂಡ್. ಸಾಕು, ಇದೇ ರೇಂಜ್ ಮೇಂಟೈನ್ ಮಾಡ್ಬಿಟ್ಟು. ಓಕೆ, ನೆಕ್ಸ್ಟ್ ಗೋ ಬ್ಯಾಕ್. ಇವಾಗ ರೇಂಜ್ ಮೇಂಟೈನ್ ಮಾಡಿದ್ವಲ್ವಾ? ಸೊ ಇನ್ನೊಂದ್ಸಲ ಪೇಮೆಂಟ್ ಪ್ರಪೋಸಲ್ ಕೊಡೋಣ. ಸೊ ಬ್ಯಾಕ್, ಎಡಿಟ್, ಪೇಮೆಂಟ್, ಡಿಲೀಟ್ ಔಟ್ಪುಟ್, ಎಸ್. ಸೊ ಅಗೇನ್ ಕ್ಲಿಕ್ ಆನ್ ಪೇಮೆಂಟ್ ರನ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಆ್ಯಂಡ್ ಎಸ್. ಶೆಡ್ಯೂಲ್ ಆಗಿದೆ. ಸೊ ರಿಫ್ರೆಶ್ ಮಾಡಬೇಕು, ಜಸ್ಟ್ 1 ಮಿನಿಟ್ ವೆಯ್ಟ್ ಮಾಡಿಬಿಟ್ರೆ. ಆ್ಯಕ್ಚುಲಿ ಏನು ಗೊತ್ತಾ, ರಿಫ್ರೆಶ್ ಮಾಡದೇ ಇದ್ರೂ ಅದು ಬ್ಯಾಕ್ ಎಂಡಲ್ಲಿ ಅಪ್ಡೇಟ್ ಆಗುತ್ತೆ. ಬಟ್ ರಿಫ್ರೆಶ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಸಿ ನೌ ಇಟ್ ಹ್ಯಾಸ್ ಬಿನ್ ಕ್ಯಾರಿಡ್ ಔಟ್. ಸೊ ಇವಾಗ ಕಂಪ್ಲೀಟ್ ಆಗಿದೆ. ಸಿ ನೋಡಿ, ನಾವು ಒಂದು ಮಿಸ್ಟೇಕ್ ಮಾಡಿದ್ರೂ ಕೂಡ ಅಲ್ಲಿ ನಮಗೆ ಎರರ್ ಬರುತ್ತೆ. ಸೊ ಪೋಸ್ಟಿಂಗ್ ಆರ್ಡರ್ 1 ಜನರೇಟೆಡ್, 1 ಕಂಪ್ಲೀಟೆಡ್, ಒಂದೇ ಲೈನ್ ಐಟಮ್ ಒಂದೇ ವೆಂಡರ್ಗೆಲ್ಲ ಮಾಡಿದ್ದು ನಾವು ಇವಾಗ. ಸೊ ಇವಾಗ ಇದು ಸೊ ಕ್ರಿಯೇಟ್ ಆಗಿದೆ ಸಕ್ಸಸ್ಫುಲ್ ಆಗಿ ಅಂತ. ಓಕೆ, ಸೊ ಇವಾಗ ನೀವು ಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿ, ವೆಂಡರ್ ಲೈನ್ ಐಟಮ್ಸ್ ಲಿಸ್ಟ್, ರಿಫ್ರೆಶ್. ಸೊ ನೋ ಐಟಮ್ಸ್, ಕ್ಲಿಯರ್ ಆಗೋಗಿದೆ. ಸೊ ಬೇಕು ಅಂದರೆ ಇವಾಗ ಆಲ್ ಐಟಮ್ಸ್ ಚೆಕ್ ಮಾಡಿ, ಎಲ್ಲ ಗ್ರೀನ್ ಕಲರ್ ಆಗುತ್ತೆ. ಸಿ 10,000 ನಾಕ್ ಆಫ್ ಆಗಿದೆ, ಪೇಮೆಂಟ್ ಕೂಡ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು. ಸೊ ಇದ್ರ ಎಗೇನೆಸ್ಟು ನಿಮಗೆ ಇಲ್ಲಿ ZP ಕ್ರಿಯೇಟ್ ಆಗಿದೆ. ZP ಡಾಕ್ಯುಮೆಂಟ್ ಟೈಪ್ ಬಂದ್ಬಿಟ್ಟು ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ರನ್ ಮಾಡಿರೋದಕ್ಕೆ. ಓಕೆ, ಸೊ ಇವಾಗ ಕ್ಲಿಯರ್ ಆಗಿದೆ. ಸೊ 2 ನಾಕ್ ಆಫ್ ಆಗಿದೆ. ಓಕೆ, ಸೊ ಇದು ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ?
ಸರ್ ಅಂದ್ರೆ ನಾವು APP ರನ್ ಮಾಡಿದಾಗ 90,000 ಅಲ್ವಾ ಮಾಡಿದ್ದು, ಅದೇ ಎಂಟ್ರಿ ಬರೋದಿಲ್ವಾ? 90,000 ಅಲ್ವಾ ಇವಾಗ ಆಗಿರೋದು? 1 lakh ಒಂದು ಡಾಕ್ಯುಮೆಂಟ್, 2 ಡಾಕ್ಯುಮೆಂಟ್ ಅಲ್ಲ ಇರೋದು. ಒಂದು ಬಂದ್ಬಿಟ್ಟು ನಿಮ್ಮದು ಇನ್ವಾಯ್ಸ್ ಡಾಕ್ಯುಮೆಂಟ್, ಇನ್ನೊಂದು ಪೇಮೆಂಟ್ ಡಾಕ್ಯುಮೆಂಟ್, ಎರಡು ನಾಕ್ ಆಫ್ ಆಗಬೇಕು. ಒಂದು ಇನ್ವಾಯ್ಸ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ, ಇನ್ನೊಂದು ಪೇಮೆಂಟ್ ಡಾಕ್ಯುಮೆಂಟ್ ಎರಡು ಕ್ಲಿಯರ್ ಆಗಿದೆ. ಎರಡಕ್ಕೂ ಡಾಕ್ಯುಮೆಂಟ್ ನಂಬರ್ ಒಂದೇ ಇದೆ, ಓಕೆ ಒಂದೇ ಡಾಕ್ಯುಮೆಂಟೇ, ಎರಡಕ್ಕೂ ಒಂದೇ ಡಾಕ್ಯುಮೆಂಟೇ. ಸರ್, ಆಮೇಲೆ ನೀವು ಪೇಮೆಂಟ್ ನೆಕ್ಸ್ಟ್ ಪೋಸ್ಟ್ ಪೇಮೆಂಟ್ ಅಂತ ಡೇಟ್ ಕೊಟ್ರಲ್ಲ, ಬರೀ ಒಂದಿನ ಅಡ್ವಾನ್ಸ್ ಆಗಿ ಕೊಟ್ರಿ ಸರ್. ನಾವ್ ಯಾವಾಗ ಬೇಕಿದ್ರೆ ಯಾವಾಗ ಬೇಕಾದ್ರೂ ಕೊಡ್ಬೋದು, 1 ಮಂತ್. ಅಂದ್ರೆ ಆಕ್ಚುಲಿ ಏನ್ ಗೊತ್ತಾ, ನಾರ್ಮಲಿ ಮಂತ್ ಎಂಡ್ ಆಕ್ಟಿವಿಟೀಸ್ ಅಲ್ಲಿ ಇದು ಪೇಮೆಂಟ್ ಕ್ಲಿಯರಿಂಗ್ ಪ್ರೋಸೆಸ್ ಮಾಡ್ತಾರೆ. ಅಂದ್ರೆ ಅದು ಅವ್ರವ್ರ ರಿಕ್ವೈರ್ಮೆಂಟ್ ಅಷ್ಟೇ, ಅವ್ರದ್ದು ಬೇಸ್ಡ್ ಆನ್ ಅವ್ರು ಯಾವ ತರ ಬಿಸ್ನೆಸ್ ಪ್ರೋಸೆಸ್ ಇರುತ್ತೋ ಆ ತರ ಮಾಡ್ಕೊಂತಾರೆ ಅವರು. ಸೊ ಯಾವ ತರ ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ಏನ್ ಗೊತ್ತಾ, ಪ್ಯಾರಾಮೀಟರ್ಸ್ ಎಲ್ಲ ಕಂಪ್ಲೀಟ್ಲಿ ಇದು ಮೇಂಟೈನ್ ಮಾಡೋದು ಅವರು, ರನ್ ಮಾಡೋದು. ನಾವು ಕಾನ್ಫಿಗರೇಷನ್ಸ್ ಏನ್ ಮಾಡಿದ್ವು ಅದು ನಾವು ಕಾನ್ಫಿಗರೇಷನ್ಸ್ ಮಾಡಿದ್ದು. ಬಟ್ ಇದನ್ನ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ಬೇಕಲ್ಲ, ಅವ್ರಿಗೆ SAP ಬಗ್ಗೆ ಗೊತ್ತಿರಲ್ಲ ಯೂಸರ್ಸ್ಗೆ, ಯಾವ ತರ ರನ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಡಬೇಕು. ಸೊ ನೆಕ್ಸ್ಟ್ ಪೇಮೆಂಟ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಆದ್ರೂ ಮಾಡ್ಬೋದು, ಇಲ್ಲ ನಾಳೆನಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಸೊ ಅದೇನು ಇಂಪ್ಯಾಕ್ಟ್ ಆಗಲ್ಲ. ಜಸ್ಟ್ ನೆಕ್ಸ್ಟ್ ಮಂತ್ ಡೇಟ್ನ ಏನು ಮೇಂಟೈನ್, ನೆಕ್ಸ್ಟ್ ಪೇಮೆಂಟ್ ಡೇಟ್ನ ಏನು ಮೇಂಟೈನ್ ಮಾಡಿದೀವಿ ಅಂತ ಬೇರೆ ಯಾರು ಚೆಕ್ ಮಾಡಿದ್ರು ಕೂಡ ಡಾಕ್ಯುಮೆಂಟಲ್ಲಿ ಗೊತ್ತಾಗುತ್ತೆ. ಸೊ ಓಕೆ, ಈ ಡೇಟಲ್ಲಿ ರನ್ ಮಾಡಿದ್ದಾರೆ ಪ್ರೀವಿಯಸ್, ಸೊ ನೆಕ್ಸ್ಟ್ ಈ ಡೇಟಲ್ಲಿ ರನ್ ಮಾಡಬೇಕು ಅಂತ ಅಷ್ಟೇ. ಸೊ ಬೇರೆ ಸರ್, ಇದು APP ನಲ್ಲಿ ಡೈರೆಕ್ಟ್ ಆಗಿ ಅಕೌಂಟ್ ಅಲ್ಲಿ ಡಿಡಕ್ಟ್ ಆಗಿರುತ್ತೆ ಇದು ಅಮೌಂಟ್ ಪ್ರೋಸೆಸ್ ಮಾಡಿದ್ಮೇಲೆ? ಇಲ್ಲ ಸಿ ಆ್ಯಕ್ಚುಲಿ ಅದೇ ಹೇಳಿದ್ದು, ಇವಾಗ ಅಕೌಂಟಲ್ಲಿ ಡಿಡಕ್ಟ್ ಆಗೋದಿಲ್ಲ. ಸೊ ಇದು ನಿಮಗೆ BRS ಇಂಪ್ಯಾಕ್ಟ್ ಆಗುತ್ತೆ. ಸೊ ನಿಮಗೆ ಅಕೌಂಟಲ್ಲಿ ಡಿಡಕ್ಟ್ ಆಗೋದಕ್ಕೆ ನಾವು ಇದರಿಂದ ಒಂದು ಔಟ್ಪುಟ್, ಸೊ ಇಲ್ಲಿ ನೀವು ಒಂದು ಕ್ರಿಯೇಟ್ ಆಯ್ತಲ್ವಾ. ಸೊ ಇಲ್ಲಿ ನಾನು ಪ್ರಿಂಟ್ಔಟ್ ಡಾಟಾ ಮೀಡಿಯಮ್ ಅಂತ ಇದೆ, ಲಾಸ್ಟ್ ಆಪ್ಷನ್. ಓಕೆ, ಸೊ ಇಲ್ಲಿ ನಾವು ಒಂದು ಮೀಡಿಯಮ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಆ ಮೀಡಿಯಮ್ನ ಇಲ್ಲಿ ಮೇಂಟೈನ್ ಮಾಡಿದ್ರೆ ಅದು ಬ್ಯಾಂಕ್ ಅವ್ರಿಗೆ ಟ್ರಿಗರ್ ಆಗುತ್ತೆ. ನಾವಿಲ್ಲಿ ರನ್ ಮಾಡಿದ ತಕ್ಷಣ ಔಟ್ಪುಟ್ ಬಂದ್ಬಿಟ್ಟು ಬ್ಯಾಂಕ್ ಅವ್ರಿಗೆ ಟ್ರಿಗರ್ ಆಗುತ್ತೆ. ಓಕೆ, ಸೊ ಅದು DMA ಸ್ಟ್ರಕ್ಚರ್ ಅಂತ ಬರುತ್ತೆ. ಅದು ನಿಮ್ಗೆ ಹೇಳ್ಕೊಡ್ತೀನಿ ನಾನು, EBRS ಕಾನ್ಫಿಗರೇಷನ್ನು DMA ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ. ಅದನ್ನು ಕ್ರಿಯೇಟ್ ಮಾಡಿ ಅದನ್ನೆಲ್ಲಿ ಮೇಂಟೈನ್ ಮಾಡಿದ್ರೆ ಅದು ಬ್ಯಾಂಕ್ ಅವ್ರಿಗೆ ಟ್ರಿಗರ್ ಆಗುತ್ತೆ. ಬಟ್ ನಾವಿವಾಗ ಯಾವುದೋ ರಿಯಲ್ ಟೈಮ್ ಬ್ಯಾಂಕ್ ಅವ್ರ ಜೊತೆ ಏನು ಇಂಟಿಗ್ರೇಟ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಜಸ್ಟ್ ಇದು ಟ್ರೈನಿಂಗ್ ಆಗಿರೋದ್ರಿಂದ, ಸೊ ರಿಯಲ್ ಟೈಮಲ್ಲಿ ಏನಾಗುತ್ತೆ, ಬ್ಯಾಂಕ್ ಅವ್ರ ಜೊತೆ ಇಂಟಿಗ್ರೇಟ್ ಆಗಬೇಕಾದಾಗ ಬ್ಯಾಂಕ್ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ತಗೊಂಡು DMA ಸ್ಟ್ರಕ್ಚರ್ನ ಡಿಸೈನ್ ಮಾಡ್ತೀವಿ. ಬ್ಯಾಂಕ್ ರಿಕ್ವೈರ್ಮೆಂಟ್ ಅಂದರೆ ಬ್ಯಾಂಕ್ ಅವ್ರಿಗೆ ಏನೇನು ಡೀಟೇಲ್ಸ್ ಬೇಕು ಪೇಮೆಂಟ್ ಮಾಡೋದಕ್ಕೆ, ಒಂದು ವೆಂಡರ್ ನೇಮ್ ಬೇಕು, ವೆಂಡರ್ ಡೀಟೇಲ್ಸ್ ಬೇಕು, ದೆನ್ ವೆಂಡರ್ ಬ್ಯಾಂಕ್ ಡೀಟೇಲ್ಸ್ ಬೇಕು. ಕರೆಕ್ಟಾ? ಸೊ ಇದೆಲ್ಲ ಪಿಕ್ ಆಗೋ ಥರ ನಾವು ಒಂದು DMA ಸ್ಟ್ರಕ್ಚರ್ನ ಫಾರ್ಮೆಟ್ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ಆ ಫಾರ್ಮೆಟ್ನ ಅಟ್ಯಾಚ್ ಮಾಡ್ತೀವಿ. ನಾವು ಪೇಮೆಂಟ್ ಪ್ರಪೋಸಲ್ ರನ್ ಮಾಡಿದ ತಕ್ಷಣ ಆ ಪೇಮೆಂಟು ಈ ಫಾರ್ಮೆಟಲ್ಲಿ ಬ್ಯಾಂಕ್ ಅವರಿಗೆ ಟ್ರಿಗರ್ ಆಗುತ್ತೆ. ಸೊ ಅವಾಗ ಬ್ಯಾಂಕ್ ಅವ್ರು ಪೇಮೆಂಟ್ ಮಾಡ್ತಾರೆ. ಅರ್ಥ ಆಯ್ತಾ? ಓಕೆ. ಸೊ ನಮ್ಗೆ ಇಲ್ಲಿ ರನ್ ಮಾಡಿದ ತಕ್ಷಣ ಡೈರೆಕ್ಟ್ ಬ್ಯಾಂಕಲ್ಲಿ ಇಮಿಡಿಯೇಟ್ಲಿ ಪೇಮೆಂಟ್ ಆಗೋಗಲ್ಲ. SAP ಸಿಸ್ಟಮಲ್ಲಿ ನಿಮಗೆ ಎಂಟ್ರಿ ಟ್ರಿಗರ್ ಆಗಿರುತ್ತೆ. ಸೊ ನಿಮಗೆ ಬ್ಯಾಂಕ್ ರಿಕನ್ಸಿಲೇಷನ್ಗೆ ಈ ಎಂಟ್ರಿ ಟ್ರಿಗರ್ ಆಗಿರುತ್ತೆ ಇವಾಗ. ಸೊ ನೀವು ಬ್ಯಾಂಕ್ ರಿಕನ್ಸಿಲೇಷನ್ ರನ್ ಮಾಡಿದ ತಕ್ಷಣ ನಾಕ್ ಆಫ್ ಆಗುತ್ತೆ ಆ ಥರ. ಅರ್ಥ ಆಯ್ತಲ್ಲ? ಹಾಂ ಸರ್, ನಾವು ಒಂದು ಟ್ರೈ ಮಾಡ್ತೀವಿ. ಟ್ರೈ ಮಾಡಿ. ಸೊ ನಿಮಗೆ ಏನೇ ಕನ್ಫ್ಯೂಷನ್ಸ್ ಅಂದರೆ ನೀವು ಆ್ಯಕ್ಚುಲಿ ಏನು ಗೊತ್ತಾ, ನೀವು ಅಟ್ಲೀಸ್ಟ್ ಡೈಲಿ ಅವತ್ತು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ವೀಕೆಂಡಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಟ್ಟು ನಂಗೆ ಮಂಡೇ ಬಂದ್ಬಿಟ್ಟು ನೀವು ಇಮಿಡಿಯೇಟ್ ನೀವು ಡೌಟ್ಸ್ ಕೇಳಿದ್ರೆ ಸೊ ನನಗೂ ಅವಾಗ ಕ್ಲಿಯರ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ಏನು ಮಾಡ್ತೀರಾ ಗೊತ್ತಾ, ಒಂದು 15 days ಹಿಂದೆ ಕ್ಲಾಸಿಂದು ನೀವು ಇವಾಗ ಡೌಟ್ ಕೇಳ್ತೀರಾ. ಓಕೆ, ಸೊ ಆ ಥರ ಮಾಡಬೇಡಿ. ನೀವು ಸಾಟರ್ಡೆ ಸಂಡೇ ಅಟ್ಲೀಸ್ಟ್ ಟೈಮ್ ಸ್ಪೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಏನಾದ್ರು ಎರರ್ ಬಂದರೆ ನಂಗೆ ವಾಟ್ಸಪ್ಪಲ್ಲಿ ಹಾಕಿ, ನಾನು ಅಟ್ಲೀಸ್ಟ್ ನಿಮಗೆ ಅವಾಗ ಇಮಿಡಿಯೇಟ್ ರೆಸ್ಪಾಂಡ್ ಮಾಡೋಕ್ಕಾಗದೇ ಇದ್ರು ನಾನು ಎಂಡ್ ಆಫ್ ದ ಡೇ ನಿಮ್ಗೆ ಆನ್ಸರ್ ಮಾಡಿರ್ತೀನಿ. ಓಕೆ, ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಇದು APP ಕಾನ್ಫಿಗರೇಷನ್ನು ಇಂಪಾರ್ಟೆಂಟು ನಿಮ್ಗೆ ಏನಕ್ಕೆ ಅಂದರೆ ಇಂಟರ್ವ್ಯೂ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಇಂಟರ್ವ್ಯೂ ಕ್ವಶನ್ಗೋಸ್ಕರನೇ ಇದನ್ನು ನಾನು ಕ್ಲಿಯರಾಗಿ ನಿಮಗೆ ಎರರೆಲ್ಲ ರಿಸಾಲ್ವ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ನಿಮ್ಗೆ ಏನು ಇದನ್ನು ಕೇಳಲ್ಲ, F110ದಲ್ಲಿ ಕೇಳ್ತಾರೆ F110 ಯಾವ ಥರ ರನ್ ಮಾಡೋದು ಅಂತ. ಬಟ್ ನಿಮಗೆ ಇದು ಯಾವ ಥರ ರನ್ ಮಾಡೋದು ಅಂತ ಗೊತ್ತಿದ್ರೆ ಸಾಕು. ಓಕೆ, ಸೊ ದೆನ್ ಇದನ್ನು ಹೇಳಿದ್ನಲ್ಲ, ಈ DMA ಸೆಕ್ಷನ್ನೆಲ್ಲ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಕಾನ್ಫಿಗರೇಷನ್ಸೇ ಕೇಳೋದು, APP ಕಾನ್ಫಿಗರೇಷನ್ಸ್. ನಾನು ಇವಾಗ ಏನೇನು ನಿಮಗೆ APP ಕಾನ್ಫಿಗರೇಷನ್ಸ್ ತೋರಿಸ್ನಲ್ವಾ, ಈ 6 ಸ್ಟೆಪ್ಸ್ ಏನಿದೆ, ಈ 6 ಸ್ಟೆಪ್ಸು ಪಕ್ಕ ಗೊತ್ತಿರಬೇಕು. ಓಕೆ, ಸೊ ಇಲ್ಲೆಲ್ಲ ಗೊತ್ತಿರಬೇಕು. ಇವಾಗ ನಾವು ಸ್ಪೆಷಲ್ ಜೇಲ್ ಇಂಡಿಕೇಟರ್ ಪಿಕ್ ಆಗಲಿಲ್ಲ ಅಂತ ತಕ್ಷಣ ನಾನು ಇಲ್ಲಿ ಬಂದ್ಬಿಟ್ಟು ಆಲ್ ಕಂಪನಿ ಕೋಡ್ಸಲ್ಲಿ ಒಂದ್ಸಲ ಚೆಕ್ ಮಾಡಿಕೊಂಡೆ. ಓಕೆ, ಸೊ ಏನಕ್ಕೆ ನಾನು ಇಲ್ಲಿ ಮೇಂಟೈನ್ ಮಾಡಿಲ್ವಾ ಸ್ಪೆಷಲ್ ಜೇಲ್ ಇಂಡಿಕೇಟರ್ನ ಅಂತ. ಸೊ ಚೆಕ್ ಮಾಡಿದೆ, ಸ್ಪೆಷಲ್ ಜೇಲ್ ಇಂಡಿಕೇಟರ್ ಮೇಂಟೈನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಏನಕ್ಕೆ ಬರ್ತಾ ಇತ್ತು ಅಂತ ನೋಡಿದೆ. ಸೊ ಅವಾಗ ಏನಾಗಿತ್ತು, ಅದು ನಾವು ಅಡ್ವಾನ್ಸ್ ಸಪ್ರೇಟ್ ಪೋಸ್ಟ್ ಮಾಡಿದ್ರಿಂದ ಸೊ ಪೇಮೆಂಟ್ ಬ್ಲಾಕ್ ಆಗಿತ್ತು. ಸೊ ಅಡ್ವಾನ್ಸ್ ಅದಲ್ಲಿ ಇದ್ದಿದ್ದು ಪೇಮೆಂಟ್ ಬ್ಲಾಕ್ನ ರಿಮೂವ್ ಮಾಡಿಬಿಟ್ಟು ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಇವಾಗ ಅದು ನಾಕ್ ಆಫ್ ಆಗಿ ಕ್ಲಿಯರ್ ಆಗಿದೆ. ಸೊ ಆ ಥರ ನಿಮ್ಗೆ ಎಲ್ಲಿ ಎರರ್ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿರಬೇಕು ಅಷ್ಟೇ.
ಸೊ ಅರ್ಥ ಆಯ್ತಾ? ಓಕೆ, ಸೊ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಿಮ್ಗೆ ಇವಾಗ ಕ್ರಿಯೇಟ್ ಒನ್ ಸೆಕೆಂಡ್. ಸೊ ಮೋರ್ ಓವರ್ ಇವಾಗ ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಎರರ್ ಬಂದೇ ಬರುತ್ತೆ, ನನಗೆ ಗೊತ್ತು. ಆ್ಯಕ್ಚುಲಿ ಏನಕ್ಕೆ ಅಂದರೆ ಅದು ಹೋಸ್ಟ್ ಇಂಟ್ರೆಸ್ಟ್ ಮೇಂಟೈನ್ ಮಾಡಿಲ್ಲ, ಅದಕ್ಕೋಸ್ಕರ. ಸೊ ನೀವು APP ಕಾನ್ಫಿಗರೇಷನ್ಸ್ನ ಸ್ಟಾರ್ಟ್ ಮಾಡಿ. ಸೊ ಬ್ಯಾಂಕ್ ಡಿಟರ್ಮಿನೇಷನ್ಸ್ ಬಂದಾಗ ನೀವು ಸ್ಟಕ್ ಆದಾಗ ನಾನು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಮೀನ್ ವೈಲ್ ನಾನು ಪ್ರಮೋದ್ ಅವ್ರಿಗೆ ಆ್ಯಕ್ಚುಲಿ ಟ್ರೈ ಮಾಡ್ತಾ ಇದ್ದೀನಿ, ಅವ್ರು ರೆಕಾರ್ಡ್ ಮಾಡ್ಕೊತಾರೆ ಸೆಷನ್ನು, ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾವ ಥರ ಮೇಂಟೈನ್ ಮಾಡಬೇಕಂತ. ಓಕೆ ಗೈಸ್, ಪ್ರಮೋದ್ ಅವ್ರು ಆ್ಯಕ್ಚುಲಿ ಪಿಂಗ್ ಮಾಡ್ತಾರೆ ನೋಡಿ ಒಂದು 5-10 ಮಿನಿಟ್ಸಲ್ಲಿ. ಓಕೆ, ಅವರು ಮಾಡಿದ್ರೆ ಅದು ಕನೆಕ್ಟ್ ಆಗಿಬಿಟ್ಟು ಅದು ವಿಡಿಯೋ ಮಾಡ್ಕೊಳ್ಳಿ, ರೆಕಾರ್ಡು ಮಾಡ್ಕೊಳ್ಳಿ, ವಿಡಿಯೋನು ಮಾಡ್ಕೊಳ್ಳಿ. ಓಕೆ, ಪಿಂಗ್ ಅಂತ ಅಂದ್ರೆ ಇವಾಗ ಎನಿ ಡೆಸ್ಕ್ ಅಲ್ಲಿ ಇದ್ರೆ ಗೊತ್ತಾಗುತ್ತೆ. ಬರುತ್ತೆ, ಎನಿ ಡೆಸ್ಕಲ್ಲಿ ಆಕ್ಟಿವ್ ಅಲ್ಲಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಓಕೆ, ಒಂದು ಸೆಕೆಂಡ್ ಪಿಂಗ್ ಮಾಡ್ಬಿಡ್ತೀನಿ. ಓಕೆ, ಸೊ ಬೇರೆಯವರೆಲ್ಲ ಡ್ರಾಪ್ ಆಫ್ ಆಗಿ ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದು ಪ್ರಮೋದರ್ ರಿಸಲ್ಟ್ ಆದಮೇಲೆ ನಾನು ಹೇಳ್ತೀನಿ. ಸರಿ.